ಬೆಂಗಳೂರು ಎರಡನೇ ಏರ್ಪೋರ್ಟ್ ಸ್ಥಳ ಪರಿಶೀಲನೆಗೆ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳ ತಂಡ ರಾಜ್ಯಕ್ಕೆ ಭೇಟಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಿರುವ 3 ಸ್ಥಳಗಳಿಗೆ ಈ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದೆ. ಇಂದು ಕನಕಪುರ ರಸ್ತೆಯ 2 ಮತ್ತು ನೆಲಮಂಗಲ ಕುಣಿಗಲ್ ರಸ್ತೆಯ 1 ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದಟ್ಟಣೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಎರಡನೇ ಏರ್ಪೋರ್ಟ್ಗೆ ರಾಜ್ಯ ಸರ್ಕಾರ ಅನುಮತಿ ಕೊಡುವಂತಹ ತೀರ್ಮಾನವನ್ನು ಮಾಡಬಹುದು. ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಧಿಕಾರಿಗಳು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಖುಷ್ಬೂ ಗೋಯಲ್ ಅವರು ಉದ್ದೇಶಿತ 3 ಸ್ಥಳಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಕೇಂದ್ರ ತಂಡ ಮೊದಲು ಇವತ್ತು ಬೆಳಗ್ಗೆ 10 ಗಂಟೆಗೆ ಕನಕಪುರ ರಸ್ತೆ ಕಡೆಯಿಂದ ಸ್ಥಳ ವೀಕ್ಷಣೆ ಆರಂಭ ಮಾಡಿದೆ. ನಂತರ ನೆಲಮಂಗಲದ ಜಾಗಕ್ಕೆ ಹೋಗುತ್ತೆ. ಕನಕಪುರ ರಸ್ತೆಯಲ್ಲಿ ಕೂಡ ಸ್ಥಳ ಪರಿಶೀಲನೆ ಆಗುತ್ತೆ. ನೈಸ್ ಜಂಕ್ಷನ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಒಂದಷ್ಟು ಸ್ಥಳಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅದು ಯೋಗ್ಯವಾ ಅನ್ನೋದನ್ನ ನೋಡ್ತಾರೆ. ಹಾರೋಹಳ್ಳಿಯಲ್ಲಿ ಪ್ರಮುಖವಾಗಿ ಗಮನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾರೋಹಳ್ಳಿಯಲ್ಲಿರುವಂತಹ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯ, ರಸ್ತೆಯಿಂದ ಎಷ್ಟು ದೂರ, ಸಿಟಿಗೆ ಯಾವ್ಯಾವ ಸಿಟಿಗೆ ಹತ್ತಿರ ಆಗುತ್ತೆ ಎಲ್ಲವನ್ನ ಚೆಕ್ ಮಾಡ್ತಾರೆ. ನೆಲಮಂಗಲ ಹಾಸನ ರಸ್ತೆಯ ನೆಲಮಂಗಲ ವೃತ್ತದಿಂದ 10 ಕಿಲೋಮೀಟರ್ ದೂರದಲ್ಲೂ ಕೂಡ ಈಗಾಗಲೇ ಮಾರ್ಕ್ ಮಾಡಿಟ್ಕೊಂಡಿರುವಂತಹ ಸ್ಥಳ ಯೋಗ್ಯವಾ ಅನ್ನೋದನ್ನು ಕೂಡ ನೋಡ್ತಾರೆ. ಇದು 3ರಲ್ಲಿ ವಯಾಬಿಲಿಟಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ, ಸಂಚಾರಕ್ಕೆ ಯಾವುದು ಜನರಿಗೆ ಲಾಭವನ್ನು ತಂದು ಕೊಡುತ್ತೆ ಅನ್ನೋದನ್ನ ನೋಡ್ತಾರೆ. ಕನಕಪುರ ರಸ್ತೆ ನೈಸ್ ಜಂಕ್ಷನ್ನಿಂದ 10 ಕಿಲೋಮೀಟರ್ ದೂರದ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾರೆ.